ನೀನೆಂದರೆ ನನಗೆ ಇಷ್ಟ ಅಧ್ಯಾಯ 1 ಮುಗಿದಿದೆ. ಈಗ ಅಧ್ಯಾಯ 2 ನೋಡಿಕೊಂಡು ಬರೋಣ ಬನ್ನಿ. ಮತ್ತೆ ಅವರಿಬ್ಬರೂ ಒಳ್ಳೆಯ ಸ್ನೇಹಿತರಾಗಿದ್ದರು. ಆದರೆ ಕಾಲ ಕಳೆದಂತೆಲ್ಲ ಹುಡುಗ ಆ ಹುಡುಗಿಯ ಕಡೆ ತುಂಬ ಯೋಚನೆ ಮಾಡಿ ಹಾಗೆಯೇ ಆ ಹುಡುಗಿಯ ಮನೆಯವರಲ್ಲಿ ಅವನೊಬ್ಬನಾದ. ಒಮ್ಮೊಮ್ಮೆ ಹುಡುಗನು ತುಂಬ ಯೋಚನೆ ಮಾಡಿ ಹುಡುಗಿಯನ್ನು ಮದುವೆಯಾಗಬೇಕೆಂದು ಅಂದುಕೊಳ್ಳುತ್ತಿದ್ದ. ಆದರೆ ಆ ಹುಡುಗಿಯ ಕೊಟ್ಟ ನೋವನ್ನು ಮರೆತು ಸುಖವಾಗಿ ಬದುಕಬಲ್ಲೆ ಅಂದುಕೊಂಡಿದ್ದರೆ. ಆದರೆ ಆ ಹುಡುಗನ ಮನೆಯಲ್ಲಿ ತುಂಬ ಸಂಪ್ರದಾಯಗಳಿಗೆ ಬೆಲೆ ಕೊಡುವವರು ಆಗಿದ್ದರು. ಅವರ ಕುಟುಂಬ ತುಂಬ ದೊಡ್ಡದಾಗಿದೆ. ಹುಡುಗನ ಮನೆತನ ಎಂದರೆ ಅವನಿಗೆ ತುಂಬ ಇಷ್ಟ. ಏಕೆಂದರೆ ಆ ಕುಟುಂಬದಲ್ಲಿ ಅವನು ಖುಷಿಯಾಗಿದ್ದ ಹುಡುಗಿಯೂ ಬೇರೆ ಜಾತಿಯವರು. ಆ ಹುಡುಗಿಯನ್ನು ಮದುವೆಯಾದರೆ ಕುಟುಂಬದ ಸದಸ್ಯರು ಒಂದೇ ಸಮನಾಗಿ ಕಾಣುವುದಿಲ್ಲ. ಹಾಗಾಗಿ ಆ ಹುಡುಗ ತುಂಬ ಯೋಚನೆ ಮಾಡುತ್ತಲೇ ಇದ್ದಾನೆ. ಒಂದು ವೇಳೆ ಸಂಬಂಧಿಕರನ್ನು ಬಿಟ್ಟು ಹುಡುಗಿಯನ್ನು ಮದುವೆಯಾದರೆ ಆ ಹುಡುಗನ ಮನೆತನದಲ್ಲಿ ಒಂದು ಕಪ್ಪು ಚುಕ್ಕೆ ಹಾಗೆಯೇ ಉಳಿಯುತ್ತದೆ. ಹಾಗಾಗಿದೆ. ಆ ಹುಡುಗನಿಗೆ ಅವಳನ್ನು ಬಿಟ್ಟು ಬದುಕುವುದಕ್ಕೂ ಆಗುತ್ತಿಲ್ಲ. ಹಾಗೆಯೇ ಮದುವೆಯಾಗಲು ಆಗುತ್ತಿಲ್ಲ. ಈಗಲೂ ಸಹ ಹುಡುಗಿ ನೀನೆಂದರೆ ನನಗೆ ಇಷ್ಟ, ನನ್ನನ್ನು ಮದುವೆ ಮಾಡಿಕೋ ಎನ್ನುತ್ತಾಳೆ. ಈ ಹುಡುಗನಿಗೆ ತುಂಬ ಇಷ್ಟ. ಆದರೆ ಒಮ್ಮೊಮ್ಮೆ ಅವಳಿಂದ ತುಂಬ ದೂರವಾಗಬೇಕು ಅನಿಸುತ್ತಿತ್ತದೆ. ಏಕೆಂದರೆ ಕೆಲವು ಸಂದರ್ಭಗಳಲ್ಲಿ ಆ ಹುಡುಗಿಯ ಗುಣ ಆಗಿರುತ್ತದೆ ತುಂಬ ಗಟ್ಟಿ ಮನಸ್ಸು. ಈ ಹುಡುಗ ತುಂಬ ಮೃದು ಸ್ವಭಾವದವನು. ಕೆಲವೊಮ್ಮೆ ಆ ಹುಡುಗಿಯ ಮಾತುಗಳನ್ನು ಕೇಳಿ ತುಂಬ ದುಃಖಿತನಾಗುತ್ತಾನೆ. ಒಮ್ಮೊಮ್ಮೆ ಆ ಹುಡುಗ ಹುಡುಗಿಯ ಮನಸ್ಸನ್ನು ತುಂಬ ಮಾತುಗಳಿಂದ ಮೋಹಿಸುತ್ತಾನೆ. ಆಗ ಆ ಹುಡುಗಿಯ ಆ ಹುಡುಗನಿಗೆ ಹೇಳುತ್ತಾಳೆ, ಮೊದಲು ನಾನು ನಿನ್ನೊಂದಿಗೆ ಮಾತನಾಡುತ್ತಿರಲಿಲ್ಲ. ಆಗ ನಿನಗೆ ತುಂಬ ನೋವು ಮಾಡಿದ್ದೆ. ಈಗ ನೀನು ಮಾತನಾಡಿ ನನಗೆ ತುಂಬ ನೋವು ಮಾಡುತ್ತೀಯ. ಪರವಾಗಿಲ್ಲ. ಆಗ ನಾನು ನಿನಗೆ ನೀಡಿದ ನೋವಿಗಿಂತ ಈಗ ನನಗಾಗಿರುವ ನೋವು ದೊಡ್ಡದೇನೂ ಅಲ್ಲ. ನಾನು ಈಗ ಎಷ್ಟೇ ಒಳ್ಳೆಯವರಾಗಿದ್ದರೂ ನಿನಗೆ ನನ್ನ ಮೇಲೆ ನಂಬಿಕೆ ಬರುತ್ತಿಲ್ಲ. ಹುಡುಗಿಯ ಒಳ್ಳೆತನ ಹುಡುಗನನ್ನು ಬದಲಿಸುವುದು, ಇಲ್ಲವೇ ಆ ಹುಡುಗ ಹಾಗೆಯೇ ಉಳಿಯುವುದು ಕಾದು ನೋಡಬೇಕಾಗಿದೆ. ನಾನು ನನ್ನ ಜಾತಿಯನ್ನು ಸಹ ಬಿಡಬಲ್ಲೆ. ಆದರೆ ನೀನು ನೀಡಿದ ನೋವುಗಳನ್ನು ಹೇಗೆ ಬಿಡಲಿ? ನಾನು ನನ್ನ ಸಂಬಂಧಿಕರನ್ನೆಲ್ಲ ಒಪ್ಪಿಸಬಲ್ಲ. ಆದರೆ ಮುಂದೆ ಅವರಿಂದ ಆಗುವ ಅವಮಾನವನ್ನು ಸಹಿಸಲಾರೆ. ನೀನು ಮಾಡಿದ ತಪ್ಪುಗಳನ್ನೆಲ್ಲ ನಾನು ಬರೆಯಬಲ್ಲೆ. ಆದರೆ ನಿನ್ನ ಬಗ್ಗೆ ನಾನು ಕೇಳಿದ ಮಾತುಗಳನ್ನು ಹೇಗೆ ಮರೆಯಲಿ? ಮುಂದಿನ ಅಧ್ಯಾಯ ಮುಂದುವರಿಯುವುದು. ಕಾದು ನೋಡಿ.